ಅಧ್ಯಕ್ಷರಾದ ಟಿ ಸಿದ್ದರಾಜು ಅವರ ನೇತೃತ್ವದಲ್ಲಿ ಇದೊಂದು ಫ್ರೀಡಂ ಪಾರ್ಕಿನಲ್ಲಿ ನಡೆಯುವಂತಹ ಈ ಪ್ರತಿಭಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಭಾಗವಹಿಸುವಂತಹ ಎಲ್ಲ ಉದ್ಯಮಿಗಳೇ, ಬಂಧುಗಳು, ನನಗೆ ಸಾಧು ಮತ್ತು ಮನೋಜ್ ಶೆಟ್ಟಿ ಅವರು ನಮ್ಮ ಜಿಲ್ಲೆಯವರು. ಅವರು ಈ ಒಂದು ಉದ್ಯಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂಥ ಜಲ್ಲಿ, ಬೋಲ್ಡರ್ಸು ಮತ್ತು ಎಂಸ್ಯಾಂಡ್ ಇದೆಲ್ಲ ಇಲ್ಲದೆ ನಮ್ಮ ಕೆಲಸಗಳು ನಡೆಯದೇ ಇಲ್ಲ. ಹಾಗಾಗಿ ನೀವು ಎಲ್ಲ ಕೆಲಸಗಳಿಗೂ ಪ್ರಮುಖ ಪಾತ್ರರಾಗಿರ್ತಕ್ಕಂಥವ್ರು. ಅದು ಲಾಭ ಇರಲಿ ನಷ್ಟ ಇರಲಿ, ಯಾವ ಮೂಲೆಗೆ ಹೋಗಿ ಆದರೂ ಮನೆಗಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಮಿನರಲ್ಸ್ ಅನ್ನ ಸಂಗ್ರಹಿಸಿ ಕೊಟ್ಟು ನ್ಯಾಯಯುತವಾದ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಈಗ ನಿಮ್ಮ ಅನೇಕ ಬೇಡಿಕೆಗಳನ್ನು ನನಗೆ ಕೊಟ್ಟಿದ್ದಾರೆ. ಇದನ್ನು ನಾನು ಗಮನಿಸಿದೆ ಮತ್ತು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವೂ ಮಾಡಿದ್ದೇನೆ. ಈ ಹಿಂದೆ ಕೂಡ ಇಂಥ ಒಂದು ಸಮಸ್ಯೆಗಳು ಬಂದಾಗ ನಾನು ನಿಮ್ಮ ಜೊತೆ ಮಾತಾಡಿದ್ದೆ. ಆವಾಗ KJ ಜಾರ್ಜ್ ಅವರ ಮೂಲಕ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಜೊತೆ ನಾವು ಮಾತುಕತೆ ಮಾಡಿ ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ಕಂಡಿದ್ದೇವೆ. ಆದರೆ ಮತ್ತೆ ಸಮಸ್ಯೆ ಬಂದಿದೆ. ಅದು ಗಮನದಲ್ಲಿ ಇದ್ದು ಬಂದಿದೆಯೋ ಇಲ್ಲದೆ ಬಂದಿದೆಯೋ ನನಗೆ ಗೊತ್ತಿಲ್ಲ. ನಾನು ಮಲ್ಲಿಕಾರ್ಜುನ್ ಅವರ ಜೊತೆ, ಮಾನ್ಯ ಸಚಿವರ ಮಲ್ಲಿಕಾರ್ಜುನ್ ಜೊತೆ ಮಾತಾಡಿ ಇದಕ್ಕೆ ಏನು ಪರಿಹಾರ ಕಂಡುಕೊಳ್ಬಹುದು ಇದರ ಬಗ್ಗೆ ನಾನು ಚಿಂತನೆಯನ್ನ ಮಾಡ್ತೇನೆ. ಮತ್ತು ಸಾಧ್ಯ ಆದರೆ ಈ ಒಂದು ಅಧಿವೇಶನ ನಡೆಯುತ್ತದೆ, ಆ ಅಧಿವೇಶನ ಸಂದರ್ಭದಲ್ಲಿಯೂ ಇದರ ಬಗ್ಗೆ ಐದರ್ ಗಮನ ಸೆಳೆಯುವ ಸೂಚನೆ ಆಗಲಿ ಅಥವಾ ಬೇರೆ ಯಾವುದೇ ರೂಪದಲ್ಲಿ ಈ ಸಮಸ್ಯೆಯನ್ನು ಪರಿಹಾರ ಕಂಡುಹುಡುಕಬೇಕು ಅಂತ ಹೇಳುವ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹಾಕತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮತ್ತು ನ್ಯಾಯಯುತವಾದಂತಹ ಪರಿಹಾರವನ್ನು ಕಂಡುಹುಡುಕಲು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಜೊತೆ ಮತ್ತು ಗಡಿ ಸಚಿವರಾದ ಮಲ್ಲಿಕಾರ್ಜುನ್ ಜೊತೆ ಮಾತಾಡಿ ಮುಂದಿನ ಸಂದರ್ಭಗಳಲ್ಲಿ ಇದಕ್ಕೆ ಸೊಲ್ಯೂಷನ್ ಕೊಂಡೋಗುವಂಥದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಮ್ಮ ರಾಜ್ಯ ಒಕ್ಕೂಟ, ಕ್ರಷರ್ ಮತ್ತು ಕಲ್ಲುಗಣಿಗಾರಿಕಾ ಒಕ್ಕೂಟ ಇವತ್ತು ಏನು ನಾವು ಬಂದು ವ್ಯಕ್ತಪಡಿಸಿದ್ದೀವೋ ಈ ಒಂದು ಬಂದು ಇಲಾಖೆಯ ವಿರುದ್ಧವಾಗಿ ರಾಜ್ಯ ಸರ್ಕಾರ ಇಲಾಖೆಯವರಿಗೆ ಸಮನ್ವಯತೆ ಕೊರತೆ ಇರೋದ್ರಿಂದ ಎಚ್ಚರಿಸೋಕ್ಕೋಸ್ಕರ ಇಷ್ಟು ಜನ ಸೇರಿದ್ದೇವೆ. ಇವತ್ತು ನಮ್ಮ ಈ ಒಂದು OTS ಅನ್ನುವ ಒಂದು ಅವೈಜ್ಞಾನಿಕ ಪದ್ಧತಿ ಮೊದಲು ನಿಲ್ಲಿಸಿ. ನಮ್ಮ ಇದುವರೆಗೆ ರೈತರ ಆತ್ಮಹತ್ಯೆ ನೋಡಿದ್ದೀರಿ, ನಮ್ಮ ಕ್ರಷರ್ ಮಾಲೀಕರ ಆತ್ಮಹತ್ಯೆ ನೋಡಬೇಡಿ. ಒಂದು OTS, ಯಾವ OTS ರೀ? ನಾವು ರಾಜಧನ ಸಂದಾಯ ಮಾಡಿದ್ದೀವಿ. ಒಂದು ಗುತ್ತಿಗೆದಾರರಿಂದನೂ ತೊಗೊಂಡಿದ್ದೀರಿ, ಗಣಿ ಮಾಲೀಕರಿಂದನೂ ತೊಗೊಂಡಿದ್ದೀರಿ. ಎಲ್ಲಿ ರಾಜಧನ ಯಾವ್ದು ಕಟ್ಟಬೇಕು? ಇವತ್ತು 16 ವರ್ಷದ ಬೇಡಿಕೆ ರೀ ನಮ್ದಿದು. ಒಬ್ಬ ದಕ್ಷ ಅಧಿಕಾರಿ ಇವತ್ತು ಸೆಕ್ರೆಟರಿ ಅವರು ರೋಹಿಣಿ ಸಿಂಧಿ ಅವರು ಬಂದು ಇವತ್ತು ನಮಗೆ ಮರಣ ಶಾಸನ ಬರೆದಿದ್ದಾರೆ. ಅವರು ರಾತ್ರಿ ನಾನು ಸಿಕ್ಕಾಗ ಹೇಳ್ತಾರೆ, ನಿಮ್ಮ ಮೇಲೆ ಎಲ್ಲ ಕೇಸ್ ಹಾಕ್ಬಿಡ್ತೀನಿ, ಎಲ್ಲ ನಾನೇ ಮುಚ್ಚಿಬಿಡ್ತೀನಿ. ಹೆಂಗ್ರಿ ಮುಚ್ತಾರೆ ನೋಡೋಣ? ರಾಜ್ಯಾದ್ಯಂತ ಮುಚ್ಚಿಸಲಿ ಅವರು. ನಾವು ರಾಜ್ಯಾದ್ಯಂತ ಒಂದೇ ಒಂದು ಜಲ್ಲಿ ಎಂಸ್ಯಾಂಡು ಗುತ್ತಿಗೆ ಅಥವಾ ಮನೆ ಕಟ್ಟಕ್ಕೆ ಕೊಡೋದಿಲ್ಲ ರೀ. ಒಂದು ಕಡೆ ಪಟ್ರಾ ಲ್ಯಾಂಡ್ನವರು ಅವ್ರದೇ ಸ್ವಂತ ಜಮೀನಲ್ಲಿ ಗಣಿಗಾರಿಕೆ ಮಾಡಿ ಸ್ವಂತ ಭೂಮಿ ಹಾಳು ಮಾಡಿಕೊಂಡು ರಾಜಧಾನಿ ಕಟ್ಟಿದ್ದಾರೆ. ಇನ್ನೊಂದು ಕಡೆ ಸರ್ಕಾರಿ ಜಾಗದಲ್ಲಿ ನಾವು ರಾಜಧಾನಿ ತುಂಬಿಸಿದ್ದೀವಿ. ಇವತ್ತು ಎರಡಕ್ಕೂ ಸಮನ್ವಯತೆ ಕಾಪಾಡಿದ್ರೆ ಇವರು ಏಕಾಏಕಿ OTS ಒಂದು ಇದನ್ನ ಆಡಿಟ್ ಮಾಡಿ OTS ಮಾಡೋಕ್ಕೆ ಇಲಾಖೆ ಅಧಿಕಾರಿಗಳಿಲ್ವಾ? ಯಾವುದೋ ಒಂದು ಏಜೆನ್ಸಿ ಸಂಸ್ಥೆ ಕೊಡಬೇಕಾ? ಇದೆಲ್ಲ ಯಾವ ಹುನ್ನಾರ? ನಮ್ಮನ್ನು ಅಕ್ಲೆಬಸ್ತಾ ಇದ್ದೀರಾ? 40 ಲಕ್ಷ ಜನ ಇವತ್ತು ಇದನ್ನ ಈ ಒಂದು ಉದ್ಯಮನ ಅವಲಂಬಿತರು. ನಮ್ಮದು ಒಂದು ಸರ್ವಿಸ್ ಇದೆ, ಕೊಡುಗೆ ಇದೆ. ಆದ್ರಿಂದ ತಮ್ಮ ಮೂಲಕ ಸರ್ಕಾರಕ್ಕೆ, ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಇದ್ದೀನಿ. ಈ ಕೂಡಲೇ ನೀವೇನಾದರೂ ನಮ್ಮನ್ನು ಕರೆದು ಮಾತುಕತೆ ಆಡಿ ಎಲ್ಲ ಮನ್ನಾ ಮಾಡದೆ ಹೋದ್ರೆ ನಾವು ರಾಜ್ಯಾದ್ಯಂತ ಬಂದ್ ಮಾಡೋಕ್ಕೆ ಮುಂದಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ ಈ ದಿನ ನಾವು ಕರ್ನಾಟಕ ಸ್ಟೋನ್ ಕ್ರಷರ್ ಮತ್ತು ಕ್ವಾರಿ ಮಾಲೀಕರ ಒಕ್ಕೂಟದಿಂದ ಮಾತಾಡ್ತಿದ್ದೇನೆ. ನನ್ನ ಹೆಸರು ಮಹೇಶ್ ಅಂತ. ನಾನು ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿ ಹಾಗೂ ಹಾಸನದ
ಹಾಸನ ಜಿಲ್ಲೆಯ ಸ್ಟೋನ್ ಕ್ರಷರ್ ಕ್ವಾರಿ ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೇನೆ. ಇವತ್ತು ನಾವಿಲ್ಲಿ ಸೇರಿರುವಂಥ ಒಂದು ಮುಖ್ಯವಾದ ಒಂದು ಸಮಸ್ಯೆ ಅಂದರೆ OTS, ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಈ ನಮ್ಮ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ, ನೋಟಿಫಿಕೇಷನು. ನಾವೀಗಾಗಲೇ ಸಾಕಷ್ಟು ನೊಂದಿದ್ದೇವೆ. ಶಿವಮೊಗ್ಗದಲ್ಲಿರುವಂಥ ಒಬ್ಬ ಕ್ರಷರ್ ಮಾಲೀಕರು ಆಗಲೇ ನೇಣು ಬಿಗಿದು ತೀರೋಗಿರ್ತಾರೆ. ಇದೇ ಒಂದು ಸಂಬಂಧ. ಈ ನೋಟಿಸು ನಮಗೆ ಏನು ಮಾಡ್ತಿದ್ದಾರೆ ಅಂತಂದರೆ, ನಮ್ಮದೆಲ್ಲ ಒಂದು 15, 20, 30 ವರ್ಷದ ಹಳೆ ಕ್ರಷರ್ ಕ್ವಾರಿಗಳು. ಆಗ ರಾಯಲ್ಟಿ ₹3 ಇತ್ತು. 1994ರಲ್ಲಿ ₹3, ₹4 ಇದ್ದಿದ್ದು ರಾಯಲ್ಟಿ ಇವತ್ತು ₹80 ಆಗಿದೆ. ಆವತ್ತಿನ ಕಾಲದಲ್ಲಿ ಅಸೆಸ್ಮೆಂಟ್ ಮಾಡಿ ಆಲ್ರೆಡಿ ದಂಡ ಹಾಕಿ ಆಗಿದೆ, ಅದು ಕಟ್ಟು ಆಗಿದೆ. ಈಗ ಅದನ್ನು OTS ಅಂತ ಒಂದು ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿ ಡ್ರೋನ್ ಡಿಜಿಟಲೀಕರಣದಲ್ಲಿ ಡ್ರೋನ್ ಆರಿಸಿ ನಮ್ಮ ಏನು ಪಿಟ್ ಮೆಷರ್ಮೆಂಟ್ ಮಾಡಿ ನಮ್ಮ ಅದೇ 15, 20, 30 ವರ್ಷ ಹಳೆ ಕ್ವಾರಿನ ಪಿಟ್ ಅಸೆಸ್ಮೆಂಟ್ ಮಾಡಿ ಇವತ್ತು ದಂಡ ಬರೆದಿದ್ದಾರೆ. ಅವತ್ತಿರೋ ₹3 ಇದ್ದಿದ್ದು ರಾಯಲ್ಟಿ ಒಂದು ಟನ್ನಿಗೆ ಇವತ್ತು ₹80 ಆಗಿದೆ. ₹80 ಲೆಕ್ಕದಲ್ಲಿ ಇವತ್ತು ಕೋಟಿಗಟ್ಟಲೆ ನಮಗೆಲ್ಲರಿಗೂ ದಂಡ ಬರೆದಿದ್ದಾರೆ. 5 ಕೋಟಿ, 10 ಕೋಟಿ, 20, 30, 40, 50 ಕೋಟಿ ಮೇಲೆ ಫೈನ್ ಬರೆದಿದ್ದಾರೆ. ಎಲ್ಲಿಂದ ಕಟ್ಟೋದು? 30 ವರ್ಷದ ಹಳೆ ಕ್ವಾರಿಗಳು. ಸರ್ಕಾರಿ ಕಾಮಗಾರಿಗಳಿಗೆಲ್ಲ ನಾವು ಜಲ್ಲಿ ಬೇಕಾದ ಕಚ್ಚಾ ವಸ್ತುಗಳು ಕೊಟ್ಟಿದ್ದೇವೆ. ಇವತ್ತು ಹೊಸ ಟೆಕ್ನಾಲಜಿ ಬಂತು ಅಂತ ಅಸೆಸ್ಮೆಂಟ್ ಮಾಡಿ ಇವತ್ತು ನಮಗೆ ಪೆನಾಲ್ಟಿ ಕೋಟಿಗಟ್ಟಲೆ ಬರೆದ್ರೆ ನಾವು ನೇಣು ಹಾಕಿ ಇಲ್ಲ ವಿಷ ಕೂಡ ಸಾಯೋದು ಬಿಟ್ಟರೆ ಬೇರೆ ಇನ್ನೇನು ನಮ್ಗೆ ಉಳಿದಿಲ್ಲ ಅನ್ನೋದು ಈ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೇನೆ. ಸೊ ದಯವಿಟ್ಟು ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ, ಸರ್ಕಾರ ದಯವಿಟ್ಟು ಇದನ್ನು ಕೂಲಂಕುಷವಾಗಿ ಏನು ಈಗ ಕರ್ನಾಟಕ ಮೈನರ್ ಮಿನರಲ್ ಆ್ಯಕ್ಟ್ MMDR ಇಂದ ತಗೊಂಡಿರೋವಂಥ ಕರ್ನಾಟಕ ಮೈನರ್ ಮಿನರಲ್ ಆ್ಯಕ್ಟ್ 1994ರಲ್ಲಿ ಒಂದು ರೂಲ್ ಇದೆ. ಅದು ಏನು ಇವತ್ತಿಗೂ ಯಾರು ಅದನ್ನೇನು ಇಂಪ್ಲಿಮೆಂಟ್ ಮಾಡಿಲ್ಲ. ಕೇಳ್ತಾರೆ ಸರ್ಕಾರಕ್ಕೆ ಏನು ರೂಲ್ಸಲ್ಲಿ ಏನಿದೆ, 1 ಹೆಕ್ಟೇರು ಅಂದರೆ 2.5 ಎಕರೆಗೆ ಮ್ಯಾಕ್ಸಿಮಮ್ ಪೆನಾಲ್ಟಿ 5 ಲಕ್ಷ ಅಂತ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕೇಳ್ತಿರೋದು ಮಾಧ್ಯಮ ಮಿತ್ರರಿಗೆ, ಸರ್ಕಾರಕ್ಕೆ ಹೇಳಬೇಕಾಗಿರೋದು ಇಷ್ಟೇ, ದಯವಿಟ್ಟು ಆ ರೂಲನ್ನು ಅಪ್ಲೈ ಮಾಡಿ ನಮ್ಮದೇನು ಬೇಸ್ ಲೆವೆಲ್ ಇವತ್ತೇನು ಬಾಟಮ್ ಲೆವೆಲ್ ಏನಿದೆ ಅದನ್ನು ಫ್ರೀಸ್ ಮಾಡಿ ಮುಂದಿನ ಕಾರ್ಯಕ್ರಮ ಡ್ರೋನ್ ಮಾಡಲಿ, ಮತ್ತೊಂದು ಮಾಡಲಿ, ಮಗದೊಂದು ಮಾಡಲಿ. ಬಟ್ ಈಗ ಆಲ್ರೆಡಿ ತೆಗೆದಿರೋ ಪಿಟ್ಟಿಗೆ, ಅಸೆಸ್ಮೆಂಟ್ ಆಗಿರೋಂಥ ಒಂದು ಪಿಟ್ಟಿಗೆ ಕೋಟಿಗಟ್ಟಲೆ ನೀವು ದಂಡ ಬರೆದ್ರೆ ನಾವು ಕಟ್ಟೋದು ಹೇಗೆ? ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, MMDR ಆ್ಯಕ್ಟಿನ ತೆಗೆದಿರುವಂಥ ಕರ್ನಾಟಕ ಮೈನರ್ ಮಿನರಲ್ ಆ್ಯಕ್ಟ್ 1994ರ ಅಡಿಯಲ್ಲಿ 1 ಹೆಕ್ಟೇರ್ಗೆ 5 ಲಕ್ಷ ಮ್ಯಾಕ್ಸಿಮಮ್ ಪೆನಾಲ್ಟಿ ಅನ್ನೋ ರೂಲ್ಸ್ನ ಅಪ್ಲೈ ಮಾಡಿ ನಮ್ಮ ರಾಜ್ಯಾದ್ಯಂತ ಎಲ್ಲ ಕ್ವಾರಿ ಮಾಲೀಕರಿಗೆ ಒಂದು ರಿಲೀಫ್ ಕೊಡಬೇಕು ಅಂತ ಸರ್ಕಾರಕ್ಕೆ ವಿನಂತಿಯಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.